ನಾವು ಜಾಕೆಣ್ಗೆ ಒಂದು ಫೋನ್ ಮಾಡಿ. ಹೇಳ ಮಗ, ಎಲ್ಲಿದ್ದೀರ ಮಗ? ಇಲ್ಲೇ ಮನೇಲಿ ಇದ್ದೀವಿ. ಒಬ್ನಿಯ ಅಪ್ಪವೆಲ್ಲ ಹೊರಗಡೆ ಹೋಗಾರ. ಎಲ್ಲೋಗಿದಾರಲ್ಲ? ನಂಗೆ ಹೆಣ್ಣು ನೋಡಕ್ ಹೋಗಾರ. ಹೆಣ್ಣು ನೋಡಕ್ ಹೋಗಿದಾರು? ಇನ್ನೇನಪ್ಪ ಹೊಡೆದಿಲ್ಲ ಚಾನ್ಸ. ಮದುವೆ ಆದ್ಮೇಲೆ ಹಟ್ಟಿನ ಈಚೆಗೆ ಬರಲ್ಲ. ಮಲಗಿದ್ದ ಗಂಡನ ಕೊಲ್ಲಿಸಿಯೇ ಬಿಟ್ಟಳು ಹೆಂಡತಿ. ಟಿವಿ ಸೌಂಡ್ ಕಡಿಮೆ ಮಾಡು ಅಂದಿದ್ದಕ್ಕೆ ಗಂಡನನ್ನೇ ಚುಚ್ಚಿ ಕೊಂದಿದ್ದಾಳೆ ಹೆಂಡತಿ. ತನ್ನ ಗಂಡ ಕಪ್ಪಾಗಿದ್ದಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ 1 ಲಕ್ಷಕ್ಕೆ ಸುಪಾರಿ ಕೊಟ್ಟು ಅವನನ್ನೇ ಹತ್ಯೆ ಮಾಡಿಸಿದ್ದಾಳೆ ಈ ಕಿರಾತಕಿ. ಆಂಟಿಗಳ ಎಸ್ಕೇಪ್, ಅಂಕಲ್ಗಳ ಪರದಾಟ. ತನ್ನ ಪ್ರಿಯಕರನ ಸಹಾಯದಿಂದ ತನ್ನ ಪತಿಯನ್ನ ಕೊಂದ ಆರೋಪದ ಮೇಲೆ ಮಹಿಳೆಯೊಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅಲ್ಲ ಅವ್ವ, ನಂಗೆ ಹೆಣ್ಣು ನೋಡೋದಿನ್ ಬೇಡ, ವಾಪಸ್ ಬಂದ್ಬಿಡಿ. ಅದೇ ಕಕುಸು, ನಂಗೆ ಬೇಡ, ಅಲ್ಲ ಮದ್ವನೇ ಆಗಲ್ಲ. ಇವತ್ತೊಂದು ಮದುವೆಯಾಗ ಬಂದಿರೋ ನಮ್ ಸಂಬಂಧಿಕರು ನನಗೂ ಕೇಳಿದ್ರು ಯಾವಾಗ ಮದುವೆ ಮಾಡ್ಕೋತಿ ಅಂತ. ಅದಕ್ಕ ನಾನು ಅಂದೆ ಎಂಗೇಜ್ಮೆಂಟ್ ಆದ ಕೂಡಲೇ ಮಾಡ್ಕೋತೀನಿ ಅಂತ. ಇವ್ನವ್ನ ಮುಖ ಸಿಡಿಸ್ಕೊಂಡು ಹೋಗ್ಬಿಟ್ರಿ ಅವ್ರ. ನಾ ಏನಾದ್ರು ತಪ್ಪು ಹೇಳಿನಿ ಏನ್ರಿ? ಸರ್ ಜಾಗನೂ ಜರ ಚಲೋ ಇರ್ಬೇಕಿಲ್ರಿ? ಜಾಗ ತಗೊಂಡ್ ಏನ್ ಮಾಡ್ತಿ? ಪ್ರತಿ ಸಲ 90% ರಿಸಲ್ಟ್ ಮಾಡ್ತಾರ ಹುಡುಗರು ನಂಬಲ್ಲಿ. ಇಲ್ಲಿ ಹುಡುಗಿಯರೇ ಅಡ್ಮಿಷನ್ ತಗೋತಾರ, ಹುಡುಗರೇ ತಗೊಳಲ್ಲಾಗ್ಯಾರ. ಏನಂದ್ರಿ ಸರ್? ಇಲ್ಲಿ ಬರೀ ಹುಡುಗಿಯರೇ ಅಡ್ಮಿಷನ್ ಮಾಡ್ಲತ್ತಾರ, ಹುಡುಗರು ಮಾಡಲ್ಲಾಗ್ಯಾರ. ಸರ್ ಫಾರ್ಮ್ ಕೊಡಿ ಸರ್. ಫಾರ್ಮ್ ಕೊಡ್ತೀನಿ. ಫಾರ್ಮ್ ಕೊಡೋದು ದೊಡ್ಡ ಮಾತಲ್ಲ, ಆದ್ರ ಒಂದ್ ದೊಡ್ಡ ಪ್ರಾಬ್ಲಮ್ ಐತಿ ಇಲ್ಲಿ. ಏನ್ರಿ ಪ್ರಾಬ್ಲಮ್? ಇಲ್ಲಿ ಹುಡುಗರಿಗೆ ಹುಡುಗಿಯರಿಗೆ ಒಂದೇ ಹಾಸ್ಟೆಲ್ ಐತಿ. ಸರ್ ಫಾರ್ಮ್ ಕೊಡ್ರಿ. ಫಾರ್ಮ್ ನೀನು ಫಾರ್ಮ್ ಕೊಡ್ತೀನಿ, ಫಾರ್ಮ್ ಕೊಡೋದು ದೊಡ್ಡ ಮಾತಲ್ಲ, ಆದ್ರೆ ಇಲ್ಲಿ ಹುಡುಗರು ಹುಡುಗಿಯರು ಒಂದೇ ತೊಲ್ಕೊಂಡಿರ್ತಾರ. ನೀನು ಫಾರ್ಮ್ ಕೊಡ್ತೀನೋ, ನಾ ಹೇಳೋದಾರೆ ಕೇಳು. ಇಲ್ಲಿ ಹುಡುಗರು ಹುಡುಗಿಯರು ಒಂದೇ ತೊಲ್ ಮುಕ್ಕೋತಾರ. ಸರ್ ಫಾರ್ಮ್ ಕೊಡ್ರಿ. ಮೇಡಮ್ ಅವ್ರ ನಂದಿನಿ ಹಾಲು ಸಿಗ್ತಾವೇನ್ರಿ? ನಂದಿನಿ ಹಾಲ ಸಿಗ್ತಾವ್ರಿ. 1 ಲೀಟರ್ ಹಾಲು ಕೊಡ್ರಿ. ನಿಮ್ ಹೆಸರು ಏನ್ರಿ? ನನ್ನ ಹೆಸರು ನಂದಿನಿ ರೀ. ಹಾಲೇನು ನಿಮ್ಗ್ ಕೊಡ್ತೀರಿ ಏನ್? ಕೊಚ್ಚಿಸೋಳ ಮಗನ ಹಾಲ ಫ್ರಿಜ್ ನಾಗ ಕೊಡ್ತೇನ್ರಿ. ಹಾಲು ಕಂಡಿದಿಲ್ಲ. ಮಕ್ಕಳು 10 ವರ್ಷದಿಂದ ನಿನ್ನ ಹೆಂಡತಿಗೆ ಅಂಜಿಸಿ ಹೆದರ್ಸಿ ನಿನ್ನ ಹತೋಟಿ ಒಳಗೆ ಇಟ್ಕೊಂಡಿದಿ, ಹೌದಲ್ಲ? ಹ್ಞೂ ರೀ ಸರ್ ಸಾರಿ ಸರ್. ಅದೇನಾಯ್ತಂದ್ರಿ, ನಿನ್ನ ಊರ್ದೇ ಕತಿ ಬೇಕಾಗಿಲ್ಲ, ಅಂಜಿಕೆ ಒಳಗೆ ಹೆಂಗ್ ಇಟ್ಕೋಬೇಕು ಅದು ಹೇಳು. ಅಲ್ಲಿ ನಿನ್ನೆ ಹೆಂಡತಿದ್ದಲ್ಲ, ಎಂತ ಮಾಡುದು? ಗಾಡಿ ತಿರುಗಿಸ ಇಲ್ಲದ್ರೆ ಇಬ್ಬರಿಗೆ ಬೀಳ್ತದೆ. ಹಲೋ ಸರ್, ರ್ಯಾಪಿಡೋನಾ? ಎಲ್ಲಿದ್ದೀರಾ? ಬೇಗ ಬರ್ತೀರಾ ಸ್ವಲ್ಪ? ಮೇಡಮ್, ರ್ಯಾಪಿಡೋ ನೀವೇನ ಬುಕ್ ಮಾಡಿದ್ದು? ಹೌದು. OTP ಹೇಳ್ತೀರಾ? ಸರ್ OTP ಬಿಡಿ ಸರ್. ಎಲ್ ಸರ್ ಕೂತ್ಕೊಂಡ್ಲಿ ನಾನು? ನಾವು ಇಟ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿಸ್ಬಾರ್ದಾಗಿತ್ತು ನಾ ಇದನ್ನ. ಕಟ್ಸಿಡಿ ಏನ್ ಮಾಡಕ್ ಬರಲ್ಲ. ಈಗ ನೀವು ಅದು ಬಂದಿಲ್ಲಿ ನಿಂದಿರ್ತಿರ್ ತೆಳಗ, ನಾ ಅಲ್ಲಿ ಮ್ಯಾಗಿದ್ನಿ ಅಂದ್ರೆ ನಿಮ್ಗೆ ಗುರ್ತಾ ಹಿಡಿದ ಕೇಳಸಲ್ಲ. ಆ ಫ್ಲೋರ್ದಾಗ ಹೋಗಿರ ಏನ್ ಕೇಳಿಸ್ತೈತಿ ನಮಗ್ ಹೇಳು? ಕಟ್ಸೋ ಮುಂದೆ ವಿಚಾರ ಮಾಡ್ಬೇಕಲ್ಲ. ಕರೆ ಇಟ್ರ ಇದ ಫ್ಲೋರ್ದಾಗ ಇರ್ತನ, ಆದ್ರ ಕಾವು ಬಾಳತ್ರ ಮ್ಯಾಗಿನ ಫ್ಲೋರ್ದಾಗ ಹೋಗ್ತಾನ. ಈ ತೆಳಗಿನ ಫ್ಲೋರ್ದಾಗ ಏನೈತ್ಲ, ಸುಮ್ನ ದನಗಳಿಗತ್ತೆ ಇಷ್ಟು ದೊಡ್ಡ ಕಟ್ಟಿಸ್ಬಿಟ್ಟನ್ಯ. ಆಕ್ಚುಲಿ ನಾವ್ ಇರೋದು ಮ್ಯಾಗ ಇರೋದು. ನೋಡ್ಲ ಬಂಗಾರದ ಅರ್ಬಿಲೆ ಮಕ್ಕಳ ಹೊರ್ಸ್ಕೊತೀವಿ ನಾವು. ಬಾ ಶ್ರೀಮಂತ್ರ ಇರ್ಬೇಕು ನೀವು. ಬಾ ನೋಡ, ನಾವು ದಿಕ್ಕ ಅನ್ನೋದು ಇಲ್ಲ. ಬಂಗಾರ ಅರ್ಬಿ ಹಂಗ ಹೋಗುದ್ಲ ಒಯ್ಲಿ ಯಾರಕ್ಕ. ಮನಿ ಇಟ್ಟು ದೊಡ್ಡದ ಮನಿ ತೋರ್ಸ್ಲೇನವ್ರಿಗೆ. ಆ POP ಬಿಚ್ಚೈತಿ, POP ಹಾಕ್ಸೋದಾಗಲ್ತ ನನಗೆ. ಅದನ್ನ ಇದ ಮುಂದಿನ POP.
ಯಾವ್ದೋ ನಿಮ್ದು ಯಾವ ಟ್ರೈನ್ ಮಿಸ್ ಆಗಿತ್ತು 9:30ಗೆ? ಗುಜರಾತ್ ಎಕ್ಸ್ಪ್ರೆಸ್. ನಾನು ನಮ್ ಫ್ರೆಂಡ್ 10 ಸತಿ ಚಾನೆಲ್ ಚೇಂಜ್ ಮಾಡಿದೀವಿ. ಯಾಕೆ? ಫಸ್ಟ್ ಸತಿ ಹಾಕ್ತಿವಿ 0-1, ಆಮೇಲೆ ಈ ಚಾನಲ್ ಅಂತ ಮುಂದೆ ಬರ್ತೀವಿ 2-2, ಆಮೇಲೆ ನೋಡ್ತೀವಿ 2-3. ನಮ್ ಫ್ರೆಂಡ್ ಕ್ರಿಕೆಟ್ ಹಾಕೋ ಫುಟ್ಬಾಲರ್ ಹಾಕಿರೋದು ಅಂತವ್ನೆ. ಅಯ್ಯೋ ನಿಂದ ಹಂಗಾಯ್ತಾರ ನಂದ್ ಕೇಳಿಲ್ಲಿ ಹೇಳೋ. ಇವತ್ತು RCB ಮ್ಯಾಚ್ ಆರಾಮಾಗಿ ಜ್ಯೂಸ್ ಕುಡ್ಕೊಂಡು ಮ್ಯಾಚ್ ನೋಡ್ಬೇಕಪ್ಪ ಅಂತ ಹೋಗಿ ಫ್ರಿಜ್ ಡೋರ್ ಓಪನ್ ಮಾಡ್ತೀನಿ 1 ವಿಕೆಟ್, ಫ್ರಿಜ್ ಡೋರ್ ಕ್ಲೋಸ್ ಮಾಡ್ತೀನಿ 2 ವಿಕೆಟ್. ಆಗಿದ್ದಾಗ್ಲಿ ಜ್ಯೂಸ್ ಕುಡ್ಕೊಂಡೆ ಮ್ಯಾಚ್ ನೋಡ್ಬೇಕು ಅಂತ ಫ್ರಿಜ್ ಡೋರ್ ಓಪನ್ ಮಾಡಿ ಜ್ಯೂಸ್ ತಗೊಂಡು ಗ್ಲಾಸ್ ಹಾಕೊಂಡು ಹೋಯ್ತೀನಿ 8ಕ್ಕೆ 6 ವಿಕೆಟ್ ತೆಗ್ದಿಕ್ಬಿಟ್ಟವ್ರ ಮಚ್ಚ. ಬಿಡೋ, ಏನ್ ವಿಕೆಟ್ ತೆಗೆದ್ರೆ ಏನು, ನಿಮ್ 49 ರೆಕಾರ್ಡ್ ಮಾತ್ರ ಯಾರು ಮುರಿಯಲ್ಲ. ಚಪ್ರಿನ ನಮ್ಮ ಮಗನೇ ನಾವು 49 ನೋಡ್ತಿದ್ದು 2017 ಅವಾಗ ಈ ಇಂಪ್ಯಾಕ್ಟ್ ಪ್ಲೇಯರ್ ಅನ್ನೋ ಯಾವ್ದು ರೂಲ್ಸ್ ಇರ್ಲಿಲ್ಲ. ನಿನ್ನೆ ಮ್ಯಾಚ್ ಅಲ್ಲಿ ಅಭಿಷೇಕ್ ಪೋರಾನು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ್ಬಿಟ್ಟು 30 ರನ್ ನೋಡ್ತಿದ್ದು. 75 ರನ್ 30 ರನ್ ಮೈನಸ್ ಮಾಡಿದ್ರೆ 45 ರನ್. ಆಕ್ಚುಲಿ ನಿನ್ನೆ ನಮ್ ರೆಕಾರ್ಡ್ ಬ್ರೇಕ್ ಆಗೈತೆ. ಅಯ್ಯೋ ಇವ್ನಿಗೆಲ್ಲ ಗೊತ್ತಾಗ್ಬಿಡೈತೆ, ಹಿಂಗೆ ಬರ್ತೀರ ನಮ್ 2 ವರ್ಷ ಬ್ಯಾನ್ ಬಗ್ಗೆ ಬಂದ್ಬಿಡ್ತಾನೆ. ಟಾಪಿಕ್ ಚೇಂಜ್ ಮಾಡ್ಬೇಕು. ಹೌದು, ನಿನ್ನೆ ಡೆಲ್ಲಿ ಅವ್ರು ಹೆಂಗ್ ಮಚ್ಚ ಬ್ಯಾಟಿಂಗ್ ಮಾಡಿದ್ರು ನೋಡಕ್ಕಾಗಿಲ್ಲ, ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ರಂತೆ. ಓ ಸೂಪರ್ ಆಗಿ ಮಾಡಿದ್ರು, ಏನ್ ಕೇಳ್ತೀಯ. ಸಾಹಿಲ್, ಸಮೀರ್, ಅಕ್ಷರ್ ಪಟೇಲ್ ಬಂದ್ರು, 3 ಮೊಟ್ಟೆ ಆಮ್ಲೆಟ್ ಹಾಕ್ಬಿಟ್ಟು ಹೋದ್ರು. ಇನ್ನ KL ರಾಹುಲ್, ನಿತೀಶ್ ರಾಣಾ ಬಂದ್ರು, 1 ರನ್ನಿನ ಮಹಾ ಯೋಗದಾನ ಮಾಡ್ಬಿಟ್ಟು ಹೋದ್ರು. ನಾನ್ ಒಂದೇನ್ ಯೋಚನೆ ಮಾಡೋದಂದ್ರೆ, ಡೆಲ್ಲಿ ಮೇಲೆ ಈ ತರ ಗೆದ್ವಿ, ರಾತ್ರಿ ಸೆಲೆಬ್ರೇಷನ್ ಮಾಡಿದ್ವಿ, ಬಿಟ್ಬಿಟ್ವಿ. ಅಕಸ್ಮಾತ್ ನಿಮ್ಮೇಲೇನಾದ್ರು ಈ ತರ ಗೆದ್ದಿದ್ರೆ ಅಯ್ಯೋ ನಾವೇ ನೇಣಾಕೊಂಡ್ಬಿಡ್ತಿದ್ವಿ. ಏನು ಏನಿಲ್ಲ, ನಮ್ಮ ಹತ್ರ ಎಲ್ಲ ಈ ತರ ಗೆಲ್ಲಕ್ಕಾಗಲ್ಲ ಅಂದೆ. ಅವಾಗ್ಲೇನೋ ರೆಕಾರ್ಡ್ ಅಂತಿದ್ದಲ್ಲ, ಕೇಳಿಸ್ಕೊ ಹೇಳ್ತೀನಿ. ಇವಾಗ 6 ಓವರ್ 6 ವಿಕೆಟ್ ನಮ್ದೇ ರೆಕಾರ್ಡ್. ಪವರ್ ಪ್ಲೇ 13 ರನ್ ಹೊಡ್ಸ್ಕೊಂಡಿದೀವಿ, ನಮ್ದೇ ರೆಕಾರ್ಡ್. ಇನ್ ನಮ್ ಬಾಸ್ ಕಿಂಗ್ ಕೊಹ್ಲಿ IPL 300 6, 800 4, 9,000 ರನ್. ನಿಮ್ ಇಡೀ ಜನ್ಮ ಹೋಗ್ಬಿಡ್ತಿದ್ ನಾ ಮಾಡೋ ಅಷ್ಟರಲ್ಲಿ. ಯಮ್ಮ ಹೊಟ್ಟೆ ತುಂಬ ಕ್ಯಾತ್ ಮಾಡಿದ್ಯಾ. ಹುಣ್ಸೆ ಸಿಗರು ಉಳ್ಸಪ್ ಮಾಡಿದ್ನಿ, ಮುದ್ದೆ ತೊಳಸ್ನಿ ತಡಿಯಪ್ಪ. ಹೋಗಮ್ಮಮ್ಮ ರಾತ್ರಿನೂ ಮಾಡಿದ್ಯಾ, ತಿರ್ಗಾಲಿ ಅದನ್ನೇ ಮಾಡಿ ಕೂಕೊಂಡಿದ್ಯಾ. ನಾನು ಉಂಬಲ್ ಹೋಗು, ಮಜ್ಜಿಗೆ ಬಿಡ್ಕೊಂಡು ಉಣ್ ಪಾಪ, ತಂಪು. ಏಸೆ ಕಿಕ್ತಂಗ ಆಗುತ್ತೇನ. ಯಮ್ಮ ಆತೆ ಕಾಲೇಜ್ಗೆ ಹೋಗ್ಬೇಕು, ನಾನು ಉಂಬ ಕ್ಯಾತ್ ಮಾಡಿದ್ಯಾ. ತಡಿಯಪ್ಪ. ನಿಮ್ಮ ಅಪ್ಪ ಯಾವ ಹೊಲ್ದಕ್ಕೆ ಹೋಗಿತ್ತಂತೆ, ಬೋಲ್ ಚೆನ್ನಾಗಿತ್ತಂತೆ, ಎಳೇದು ಹುಣ್ಸೆ ಸಿಗರು. ತಡಿ ಒಂದೀಟು ಮುದ್ದೆ ತೊಳಸ್ನಿ. ಅಮ್ಮ ನೀವೇನು ಬರ್ಗೆಟ್ಟ ಇದ್ರೆ ಸುಮ್ಮನೆ ತರ್ಕೊಂಬಂದ್ ಏನೋ ಹಿಡ್ದೈತೆ ನಮಗೆ. ಬೆಳಗಿಲ್ವ ಅದೇ ರಾತ್ರಿಗೂ ಅದೇ. ನಾನು ಉಂಬಲ್ ಹೋಗು, ನಾನು ಆಂಟರ್ ಮಾತಕ್ಕೆ ಹೋಗ್ತೀನಿ. ಎಲ್ಲಾರು ಬಗ್ಸ್ ತಿಂತಾರೆ, ಇವನೊಂದು ಕಾಟ ನನಗೆ. ಅಲ್ಲಿ ಎಲ್ಲ ತಿನ್ಕೊ ಹೋಗಿ ಎಸ್ಕತ್ತು ತಗ. ಅಲ್ಲಿ ಆಂಟರ್ ಮಾತ ಒಂದಿಟ್ಟು ಸಾರು ಐಸಂಬ, ಇಲ್ಲೇ ಅನ್ನ ಮಾಡೀನಿ. ಸುಮ್ಮನೆ ನಮಗೆ ಕಾಲೇಜ್ ಟೈಮ್ ಆದ ಈ ಅಮ್ಮಂದೊಂದು. ಆಂಟಿ ಬಾರಪ್ಪ ಉಣ್ಣು. ಬೇಡ, ಒಂದು ತೊಟ್ಟು ಸಾರು ಐ ಸಾಕು, ಅಲ್ಲೇ ಮಂತ ಉಂಡೋಗ್ತೀನಿ. ಯಾಕೆ ಮಾಡಿದ್ವಿ ಪಾಪ, ನಿಮ್ ತಾತ ನೀರ್ ಕಡೆಗೆ ಹೋಗಿತ್ತಂತೆ, ಹುಣ್ಸೆ ಸಿಗರು ತರ್ಕೊಂಬಂದಿತ್ ಕಣ, ಬಾ ಉಣ್ಣು. ದೀಪಕಯ್ಯ ರಂಗಣ್ಣ ಹೊಲ್ದಾಗೆ ಬೋಲ್ ಚೆನ್ನಾಗೈತಂತ ಹುಣ್ಸೆ ಸಿಗರು ಬತ್ತೀಯ. ಮತ್ ನಡಿ ಹೋಗಣ ಪಾಪ, ಒಯ್ಕೊಂಡೋಗಿ ಹೆಂಗ. ಸುಮುಹೂರ್ತ ಸಾವಧಾನ ಸಾವಧಾನ ಶ್ರೀಲಕ್ಷ್ಮೀನಾರಾಯಣ ಸಾವಧಾನ. ಏಯ್ ಬತ್ತಾವನಿ ಇರ್ಲಾ, ನಿಂಗೆ 2 ಪಾಯಿಂಟ್ ತಾನೆ ನಾ ಕೊಡ್ತೀನಿ, ತಲೆ ಕೆಡಿಸ್ಬೇಡ. ಒಂದ್ ನಿಮಿಷ ಇರು. ನೀ CSK ಅನ್ವಲ್ಲ, ಮೆತ್ತಿಗೆ ಹೇಳ. ಯಾಕೇನಾಯ್ತಲ್ಲ? ಅಯ್ಯೋ ಇವತ್ತು ಮ್ಯಾಚ್ ಓದ್ಬಿಡ್ನಕಲ್ಲ, ಉರ್ಸ್ಬೇಕು ಅಂದ್ಬಿಟ್ಟು RCB ಹುಡ್ಕಾಡ್ತಾವ್ರ. ಒಂದು ಟೈಮಲ್ಲಿ ಹೆಂಗಿದ್ದವ ನೀನು. 2 ವರ್ಷ ಬ್ಯಾನ್ ಆದ್ರಿ, ಅದ್ ಬೇರೆ ವಿಚಾರ ಅಲ್ಲ. ಆದ್ರೂ 5 ಕಪ್ ಗೆದ್ಬಿಟ್ಟು ರಾಜ್ ಅಂತಾರ ಇದ್ರಲ್ಲ. ಈಗ ನೋಡು ನಿನ್ ಪರಿಸ್ಥಿತಿ. ಅದ್ ಸರಿಕಲ್ಲ, ನೀ ಎಲ್ಲ ಹಿಂಗ್ ರೆಡಿ ಆಗ್ಬಿಟ್ಟು ಹೋಯ್ತಾ ಇದೆ. LSG ನಾನು ನೋಡ್ದ್ಬಿಟ್ಟು 2 ಪಾಯಿಂಟ್ ತಗತೀನಿ ಅಂದ್ರು, ಅವ್ರಿಗೆ 2 ಪಾಯಿಂಟ್ ಕೊಡಕ್ ಹೋಯ್ತು. ನಿನ್ಗಾದ್ರು 2 ಪಾಯಿಂಟ್ ಕೊಡವಂತಯ್ಯ, ನಿನ್ಗ ನಮ್ದಲ್ಲಿ ಮ್ಯಾಚೇ ಇಲ್ಲ. ನಾವು CSK ನೋಡ್ದಿಲ್ಲ. CSKನ ಇಲ್ಲಕಲ್ಲ, ಏನಕ್ಕೆ ಇವತ್ತು ಮ್ಯಾಚ್ ಹೊತ್ಬಿಡ್ರಕಲ್ಲ ಅವರು. ಸರಿ ಇವೆಲ್ಲ ಇತ್ತೀಚೆಗೆ ಭಿಕ್ಷಕರ ಕಾಟ ಜಾಸ್ತಿ ಆಗ್ಬಿಡದ, ಇಷ್ಟೊತ್ತಲ್ಲ ಬಿಡಲ್ಲ. ಹಾಗೆ 2 ರೂಪಾಯಿ ಏನಾರು ತಿನ್ಕ. ಇದ್ಲ CSKನ ಹುಡುಕ್ಬಿಟ್ಟು ಉರ್ಸಿ ಊರ್ ಬಾಗ್ಲು ಮಾಡ್ಬಿಟ್ಟು ಬರ್ತೀನಿ. ಸರಿ ಕಲ. ಮಗ ಲದಾಖ್ ಹೋಗೋಣ, ಬರ್ತೀಯಾ? ಇವ್ ಮತ್ತೆ ಕುಡ್ಕೊ ಬಂದವ್ ನೋಡ್ಲಾ, ಬರ್ತೀಯಾ? ದಾರ ಮುಹೂರ್ತ 3-5. ಅಪ್ಪ ರಿಸಲ್ಟ್ ಬತ್ತಕಪ್ಪ, ಫೇಲ್ ಆಗ್ಬಿಟ್ಟಿನಿ. ಫೇಲ್ ಆಗೋದ?
ಅಯ್ಯ ಬುಡ್ಲ ಮಗ, ಇನ್ನೊಂದ್ಸಲ ಕಟ್ಟಿ ಪಾಸ್ ಮಾಡ್ಕಳೆ. ಫೇಲ್ ಆಗೋದು ಒಂದು ಜೀವನದಲ್ಲಿ ಪಾಠ ಕಲ್ತಂಗ. ಫೇಲ್ ಆದವ್ರೆ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿರೋದು. ಬಿಡು, ತಲೆ ಕೆಡಿಸ್ಕೊಬೇಡ ಜಾಸ್ತಿ. ಲೈ ಮಾದೇವ, ಓ ಬಲ ಕೂತ್ಕ. ರಿಸಲ್ಟ್ ಬಂತಂತಲ್ಲ, ನನ್ನ ಗಂಡು ಪಾಸ್ ಆಯ್ತಕ್ಕಲ್ಲ, ನಿನ್ ಗಂಡು ಫೇಲ್ ಆಗೋಯ್ತಂತ. ಹಂಗೂ ಸ್ವೀಟ್ ತರವಂತ ಅನ್ಕಂಡು ನಿನ್ ಗಂಡು ಫೇಲ್ ಆಗಿರೋದಕ್ಕ ನೀ ತಿಂದೇ ಇಲ್ವೋ ಅನ್ಬಿಟ್ಟು ತರನಿಲ್ಲ. ಹಂಗನ್ಬಿಟ್ಟು ನಿನ್ ಗಂಡ್ಗೆ ಹಿಡ್ಕೊ ಹೊಡೆಯೋದು ಬಿಡೋದು ಮಾಡ್ಬಿಡಕಲ್ಲ. ನಾನು ಬೇರೆಯವ್ರಿಗೆ ಸ್ವೀಟ್ ಕೊಡಕ್ ಹೋಗ್ಬೇಕು, ನಾ ಬರ್ತೀನಿ. ಫೇಲ್ ಆದ್ ಅನ್ಬಿಟ್ಟು ನಿನ್ ಗಂಡ್ಗೆ ಹಿಡ್ಕೊ ಹೊಡ್ಗಿಡ್ದು ಬಿಟ್ಟೆ. ಹೊಡಿಬಿಡಕಲ್ಲ, ಹೊಡಿಬಿಡ. ಮಕ್ಳಿಗೆಲ್ಲ ಮಾತಾಡ್ತಿಲ್ಲ ಮಾಡ್ಬಿಟ್ಟಿಲ್ಲ. ಓದು ಓದು ಮೊಹಮ್ಮದ್ ಡಾಕ್ಟರ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನಿಮ್ಮ ಹೆಂಡ್ತಿನ ನಮ್ಮ ಕೈಲಿ ಉಳಿಸ್ಕೊಡಕ್ಕಾಗಲಿಲ್ಲ. ಬನ್ನಿ, ಬಾಡಿ ತೋರಿಸ್ತೀನಿ. ತೆಗಿಯಪ್ಪ. ಮೊಹಮ್ಮದ್ ಸತ್ತೋಗಿದ್ದಾರೆ. ये मेरा बेगम डॉक्टर, अरे अल्लाह रे बेगम. अपने सामान की सुरक्षा स्वयं करे. हमार सामान कौन चाहिए, हम तो सुरक्षा करबे करम. ओए बालक, तुम अपना सामान को स्वयं सुरक्षा करना. कौन चुरा ली सरवा हमर सामान, थोड़ा आराम कर ली. A few moments later. बाप रे बा, हमार सामान तो बोरले बा. हमार सामान कौन चुराई? और अभी तो रुको, क्लाइमैक्स अभी बाकी है. सब हमारा से सामान चुरैयन, थोड़ा पेशाब कर ली. अरे हमार सामान. बेबी आई लव यू. अरे साला, कालगे फ्रॉड चल रहा है. समझे दया. और अभी तो रुको, क्लाइमैक्स अभी बाकी. Matahari gupay. Pichok. Pichok. Matahari gupay. ಕುಡಿಬೇಕಂದ್ರ ರೊಕ್ಕ ಬೇಕು, ರೊಕ್ಕ ಬೇಕಂದ್ರ ಸಾಲ ಮಾಡ್ಬೇಕು, ಸಾಲ ಮಾಡ್ಬೇಕಂದ್ರ ಒತ್ತಿ ಇಡ್ಬೇಕು, ಒತ್ತಿ ಇಡ್ಬೇಕಂದ್ರ ಬಿಸ್ನೆಸ್ ಮಾಡ್ಬೇಕು, ಬಿಸ್ನೆಸ್ ಮಾಡ್ಬೇಕಂದ್ರ ಯೋಚನೆ ಮಾಡ್ಬೇಕು, ಯೋಚನೆ ಮಾಡ್ಬೇಕಂದ್ರ ಮತ್ ಕುಡಿಬೇಕು. ನಾವು ನಾಡ ಎಲ್ಲಿದ್ವಿ ಅಲ್ಲಿಗೆ ಒಂದು ಸಿಗ್ತಾ ನಿಮ್ಗೆ ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಬೈತಾಳ ಬಾಯಿಗೆ ಬಂದಂಗ ಅತ್ತೆನ ಬೀದಿಲ್ ನಿಂತ್ಕೊಂಡು ಮಗ ಬಂದ. ನಾನ್ ಅನ್ಕಂಡೆ ಗ್ಯಾರಂಟಿ ಬತ್ತಾವನೆ ಮಗ, ಹೆಂಡತಿ ಬೈತಾವಳೆ, ಅವ್ವ ಬೈಸ್ಕಂತಾವಳೆ, ಹೊಡೆದು ಬಿಡ್ತಾನೆ ಈಗ ಅವ್ನು. ಗ್ಯಾರಂಟಿ ಹೆಂಡತಿ ಹೊಡಿತಾನೆ ಅಂತ ಅವನು ಬಂದವನ್ ಹೆಂಡತಿಗೆ ಹೊಡಿಲಿಲ್ಲ, ಸುಮ್ಮನೆ ಕೂತಿದ್ದ ಅವ್ನ್ ಗಿಡ್ಕ ಹೊಡೆದ್ ಬಿಡೋದು ಅವನು.
ನಾನು ನಿನ್ಗೆ ಮನುಷ್ಯತ್ವ ಇದೆನೋ ಅಲ್ಲ ಎತ್ತ ತಾಯಿ ಮೇಲೆ ಕೈ ಮಾಡ್ತೀಯಲ್ಲಪ್ಪ ಅಂದೆ. ಅಣ್ಣ ನಿಂಗೆ ಗೊತ್ತಿಲ್ಲ ಸುಮ್ನಿರು, ಒಂದ್ ವಾರದಿಂದ ನಂಗೆ ನೆಮ್ಮದಿ ಇಲ್ಲ ಅಂದ. ಅಪ್ಪ ನೆಮ್ಮದಿ ಪ್ರಶ್ನೆ ಅಲ್ಲಿ ಇರ್ಲಿ, ನೀ ತಾನೇ ಕೈ ಮಾಡ್ಬಿಟ್ಟಲ್ಲ ಆ ತಾಯಿ ಮೇಲೆ ಹೊಡೆದಲ್ಲ, ಏಟ್ ಹೊಡೆದಲ್ಲ, ತಪ್ಪ್ಯಾರ್ದು ಅಂತ ಗೊತ್ತೇನೆ ನಿನಗೆ ಅಂದೆ. ನಮ್ಮನೆ ಜಗಳದ ತಪ್ಪು ನಂಗೆ ಗೊತ್ತಿಲ್ವಾ ಸುಮ್ಮಿರಣ, ತಪ್ಪ್ಯಾರ್ದು ನಂಗೆ ಚೆನ್ನಾಗ ಗೊತ್ಕನ ಅಂದ. ಯಾರ್ದು ತಪ್ಪು ಹೇಳು ನೋಡಮ್ಮ ಅಂದೆ. ಯಾರ್ದು ತಪ್ಪು ಅಂದ್ರೆ ನಾನು ಎಡ್ತಿದ್ದೆ ತಪ್ಪು ಅಂದ. ಎಡ್ತಿದ್ದೆ ತಪ್ಪು ಅಂದ್ಬಿಟ್ಟು ಅವಂಗ್ ಹೊಡೆದಲ್ಲ ಯಾಕಪ್ಪ ಅಂದೆ. ಅವನಂದ ಅಣ್ಣ ನಿಂಗೆ ಪದ ಹೇಳದ್ಬಿಟ್ರೆ ನೀನು ಗೊತ್ತಿಲ್ಲ ಸುಮ್ ಮನಗೋಗು ಅಂದ ಅವನು. ಯಾಕಪ್ಪ ಅಂದೆ. ಯಾಕಪ್ಪ ಅಂದ್ರೆ ಅವಂಗ್ ಹೊಡೆದ್ರೆ ಎಲ್ಗ ಹೋದಳಣ್ಣ, ಹೆಂಗೋ ಹತ್ಕ ಪತ್ಕ ಇಲ್ಲೇ ತಳ್ಕಣ. ಎಡ್ತಿಗೆ ಹೊಡೆದ್ರೆ ಸಂದೆ ಹೊತ್ತಿಗೆ ಎದ್ಬಿಟ್ಟು ತಳ್ಕನಪ್ಪ. 128 ನೋಡಿ 121 ಮದುವಾಗಿವನಿ. ಮದುವೆ 6 ಲಕ್ಷ ಆಗದೆ ದಳ್ಳಾಳಿಗೆ 3 ಲಕ್ಷ ಕೊಟ್ಟಿವ್ಕನಪ್ಪ. ಆಯ್ತು ನಾನು ಎಡ್ತಿಗೆ ಹೊಡಿತೀನಿ, ಅವಳು ಹೊಂಟೋರು ಇನ್ನೊಂದು ಮದುವೆ ನೀ ಮಾಡಿಸಿ ಹೇಳು ಅಂದ. ಅಪ್ಪ ಅವಂಗೆ ಹೊಡಿ, ನಿನ್ ಮಾತಾಡ್ಸೋದ್ ತಪ್ಪಾರ ನನಗೂ ಒಂದು ಹೊಡೆದ್ ಬಿಡಪ್ಪ, ಎಡ್ತಿಗೆ ಮಾತ್ರ ಹೊಡಿಕ್ ಹೋಗ್ಬೇಡ ಅಂತ. ತಾಯಿ ಇಲ್ಲದೆ ಜಗವಿಲ್ಲ, ಮಡದಿ ಇಲ್ಲದೆ ಬಾಳಿಲ್ಲ. ನಿನ್ನ ಅಕೌಂಟ್ಗೆ 5 ರೂಪಾಯಿ ರಿಸೀವ್ ಆಯ್ತು ನೋಡೋ ಬಾಲ್. 5 ರೂಪಾಯಿ ಮಾಡೋನೆ ಅವನು ಮಗನೇ ಅಲ್ಲ, ಅವನು ಬೋಳಿ ಮಗ. ಆ ಜಿಂಗ ಲಕ ಟಿಕ ಮಕ 5 ರೂಪಾಯಿ ರಿಸೀವ್ ಆಯ್ತು. ಅವ್ನ್ ಮಾಡ್ದ, ಇವನ್ ತಗೊಂಡ, ಸಾಕು 5 ರೂಪಾಯಿ ಯಾಕೆ ನಮ್ಗೆ, ಏನಂತೀರಾ? 6 ರೂಪಾಯಿ ರಿಸೀವ್ ಆಯ್ತು ನಿಮ್ಮ ಅಕೌಂಟ್ಗೆ, 6 ರೂಪಾಯಿ. ಅಯ್ಯೋ ತಗಡೆ, 5 ರೂಪಾಯಿ ಮಾಡೋನ್ ಕಣ ಅವನು, ತಗಡೆ 5 ರೂಪಾಯಿ ಮಾಡೈತೆ. ಹೆಣ್ಮಗು ಹಣ ಶಾಸ್ತ್ರ ಹೇಳೋರ್ ಆಗ್ತಾರ ಕೌಡೆ, ಶಾಸ್ತ್ರ ಹೇಳೋರ್ ಆಗ್ತಾರ ಕೌಡೆ. 5 ರೂಪಾಯಿ ಮಾಡೋನ್ ಲೌಡೆ.